ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಕಾಯ್ತಾ ಇದ್ದೀರಿ. ದುಡಿದು ದುಡಿದು ಸಾಕಾಗಿರ್ಬೋದು, ಆದರೆ ಕರ್ತನಿ ವಾಕ್ಯದಿಂದ ಮಾತಾಡ್ತಾ ಇದ್ದಾರೆ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಬೇಡ್ರಿ, ನಿತ್ಯ ಜೀವಕ್ಕೆ ಬೇಕಾಗುವಂಥ ಆಹಾರಕ್ಕಾಗಿ ದುಡಿಯಿರಿ ಎಂಬುದಾಗಿ ಕರ್ತನ ಹೇಳ್ತಾ ಇದ್ದಾರೆ. ದೇವರು 6ನೇ ಅಧ್ಯಾಯದಲ್ಲಿ ಯೋಹಾನ ಪತ್ರಿಕೆ 27ನೇ ವಾಕ್ಯದಿಂದ ಮಾತಾಡ್ತಾ ಇದ್ದಾರೋ, ನಾವು ದುಡಿದು ದುಡಿದು ಬಹಳಷ್ಟು ಸಂಪಾದನೆ ಮಾಡ್ತೇವೆ. ಅದು ಅನುಭವಿಸೋ ಅಷ್ಟೊತ್ತಿಗೆ ಅನೇಕ ವೇದನೆಯಲ್ಲಿ, ವ್ಯಾಧಿಯಲ್ಲಿ, ಚಿಂತೆಯಲ್ಲಿ ಮುಳುಗಿ ಅನುಭವಿಸದೆ ಹಾಗೆ ಸ್ತಬ್ಧರಾಗ್ತೇವೆ. ಆದರೆ ದೇವರು ಹೇಳ್ತಾರೆ, ದುಡಿಯಿರಿ, ಕೆಟ್ಟು ಹೋಗೋ ಆಹಾರಕ್ಕಾಗಿ ದುಡಿಬೇಡ್ರಿ. ಇಷ್ಟೆಲ್ಲ ಪ್ರಯಾಸ ಪಟ್ಟು ಒಂದಲ್ಲ ಒಂದಿನ ನಾವು ದೇವರ ಬಳಿಯಲ್ಲಿ ಹೋಗಬೇಕಲ್ಲ, ಆ ಯೋಚನೆಯನ್ನು ಮರೆತು ಬಿಟ್ಟಿರಿ. ಅದನ್ನು ನೆನಪಿಟ್ಟು ನಿತ್ಯ ಜೀವಕ್ಕೆ ಬೇಕಾಗೋ ಆಹಾರಕ್ಕಾಗಿ ದುಡಿರಿ. ದುಡಿಮೆ ಮಾಡೋದ್ರಲ್ಲೇ ಕಾಲ ಕಳ್ಕೊಂಡು ಪ್ರಾರ್ಥನೆ ಜೀವಿತ ಬಿಟ್ಬಿಡ್ತೇವೆ. ಆತನನ್ನು ಘನಪಡಿಸೋ, ದೇವರನ್ನು ಮಹಿಮೆ ಪಡಿಸೋದನ್ನು ಬಿಟ್ಟುಬಿಡ್ತೇವೆ. ಸ್ತುತಿ ಸ್ತೋತ್ರಗಳಿಲ್ಲದೆ ಹೋಗುತ್ತೆ. ಅನೇಕ ರೀತಿಯಾದಂಥ ವೇದನೆಗಳು, ಚಿಂತೆಗಳು ಮುತ್ತಿಕೊಳ್ಳುತ್ತೆ. ಪ್ರಿಯರೇ, ಇದೆಲ್ಲವೂ ಲೋಕದ ಆಡಂಬರದಲ್ಲಿ ಸೇರಲ್ಪಟ್ಟಾಗ, ದುಡಿದು ದುಡಿದು ಪ್ರಯಾಸ ಪಡ್ತಾ ಇದ್ದಾಗ ದೇವರ ಮೇಲಿನ ಪ್ರೀತಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ದೇವ್ರ ಈ ವಾಕ್ಯದಿಂದ ಈ ದಿನ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ದುಡಿಯಿರಿ, ಕೆಟ್ಟು ಹೋಗೋ ಆಹಾರಕ್ಕಾಗಿ ಇಷ್ಟು ಕಷ್ಟಪಟ್ಟು ದುಡಿಬೇಡ್ರಿ. ಎಷ್ಟು ಬೇಕೋ ಮಿತವಾಗಿರಲಿ, ಎಷ್ಟು ಬೇಕೋ ಆಹಾರ ಮಿತವಾಗಿ ತಿನ್ನಿರಿ, ಆದರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಎಷ್ಟು ಬೇಕೋ ಅಷ್ಟು ದುಡಿರಿ. ಅತಿಯಾದ ದುಡಿಮೆ ಹಿಂದೆ ಬಿದ್ದು ಆತ್ಮವನ್ನು ನಾಶಕ್ಕೆ, ನರಕಕ್ಕೆ ಪಾತ್ರನನ್ನಾಗಿ ಮಾಡಬೇಡ್ರಿ. ಕೆಟ್ಟು ಹೋಗೋದಂಥ ಆಹಾರಕ್ಕಾಗಿ ದುಡಿದು ನಿತ್ಯ ಜೀವ, ಯಾವಾಗಲೂ ದೇವರ ಬಳಿ ಇರೋ ನಮ್ಮ ಜೀವವನ್ನು, ಪರಲೋಕಕ್ಕೆ ಸೇರೋ ಆತ್ಮಿಕ ಆ ಒಂದು ಅಮೂಲ್ಯವಾದ ಜೀವವನ್ನು ನಾವು ಕಳ್ಕೊಂಡ್ಬಿಡ್ತೇವ ಎಂದು ಯೋಚಿಸಿ ದುಡಿರಿ. ಎಷ್ಟು ಬೇಕೋ ಅಷ್ಟು ಸಂತೋಷ ಪಡ್ರಿ, ದೇವರಲ್ಲಿ ಸಂತೋಷ ಪಡ್ರಿ. ಪ್ರಾರ್ಥನೆಗಾಗಿ ಸಮಯ ನಿಗದಿಸಿ ದೇವರನ್ನು ಘನಪಡಿಸೋದ್ರಲ್ಲಿ, ಸತ್ಯವೇದ ಧ್ಯಾನಿಸೋದ್ರಲ್ಲಿ, ಓದೋದ್ರಲ್ಲಿ, ಎಲ್ಲದರಲ್ಲೂ ದೇವರ ಕೆಲಸದಲ್ಲಿಯೂ ನಿರತರಾಗಿರ್ರಿ. ದೇವರು ನಿಮ್ಮನ್ನು ಈ ದಿನ ಹೇರಳವಾಗಿ ಆಶೀರ್ವದಿಸ್ತಾ ಇದ್ದಾರೆ. ದುಡಿಮೆ ಹಿಂದೆ ಬಿದ್ದು, ಹಣದಂದೆ ಬಿದ್ದು ಎಷ್ಟೋ ಜನ ತಮ್ಮ ನೆಮ್ಮದಿಯ ಜೀವಿತ ಕಳ್ಕೊಂಡಿದ್ದಾರೆ. ಅದಕ್ಕೆ ಕರ್ತನ ಹೇಳ್ತಾರೆ, ತಕ್ಕಷ್ಟು ಸಾಕು. ಸಮಾಧಾನ ದೇವರ ಹತ್ರ ಇದೆ, ಶಾಂತಿ ದೇವರ ಬಳಿ ಇದೆ. ಯೋಹಾನ ಪತ್ರಿಕೆ 14ರಲ್ಲಿ 27ನೇ ವಾಕ್ಯ, ದೇವರು ಶಾಂತಿಯನ್ನು ನಾನು ಬಿಟ್ಟು ಹೋಗಿದ್ದೇನೆ, ನನ್ನಲ್ಲಿರುವ ಶಾಂತಿ ನಿಮಗೆ ಕೊಡುತ್ತೇನೆ. ಹೌದು ನನ್ನ ಪ್ರಿಯರೇ, ದೇವರಲ್ಲಿರೋ ಆ ಶಾಂತಿ, ಆ ಸಮಾಧಾನ ನಮಗೆ ಬೇಕು. ಅದನ್ನು ನಾವು ದೇವ್ರ ಹತ್ರನೇ ಅದನ್ನು ಕೇಳಿ ಪಡಿಬೇಕೇ ಹೊತ್ತು ಎಲ್ಲಿಂದನೂ ನಾವು ತರೋಕ್ಕಾಗಲ್ಲ. ಆ ಸಮಾಧಾನ ನಿಮ್ಮೊಳಗಿರ್ಬೇಕಂದ್ರೆ ನೀವು ದೇವರಲ್ಲಿರಬೇಕು. ನೀವು ಭಕ್ತಿಯಿಂದ ಕರ್ತನನ್ನು ಆರಾಧಿಸಬೇಕು. ಈ ದಿನದಿಂದ ಕರ್ತನಿಗೆ ಮಾತು ಕೊಟ್ಟು ಮಿತವಾಗಿ ದುಡಿರಿ, ಮಿತವಾಗಿ ಆ ಒಂದು ಹಣದ ಹಿಂದೆ ಬಿಡ್ರಿ. ದೇವರು ಎಷ್ಟು ಕೊಡ್ತಾರೋ ಅಷ್ಟು ಸಾಕು, ಅದರಲ್ಲಿ ತೃಪ್ತಿಯಾಗಿರ್ರಿ, ಸಂತೋಷ ಪಡ್ರಿ. ಕರ್ತನಲ್ಲಿ ಆತ್ಮವನ್ನು ಪರಲೋಕಕ್ಕೆ ಸೇರಿಸುವುದಕ್ಕೆ ಪ್ರಯಾಸ ಪಡ್ರಿ. ಈ ಅಂತ್ಯ ದಿನದಲ್ಲಿ ತಪ್ಪಿ ಹೋಗಬಾರ್ದು. ದೇವರ ಮಾರ್ಗ ಗಟ್ಟಿಯಾಗಿ ಹಿಡಿಯೋಣ. ಪ್ರಾರ್ಥನೆಯೊಂದಿಗೆ, ಪ್ರೀತಿಯುಳ್ಳ ತಂದೆಯೇ, ಈ ದಿನ ಯಾರ್ಯಾರು ಈ ದೇವ ವಾಕ್ಯವನ್ನು ಧ್ಯಾನಿಸುವಾಗ ಪ್ರತಿಯೊಬ್ಬೊಬ್ಬರು ಕರ್ತನೆ ವಾಕ್ಯವನ್ನು ಕೇಳಿದ್ದಾರೋ ಅಂಥವರೆಲ್ಲ ನೀನು ಬಲ್ಲೆ ಸ್ವಾಮಿ. ಅಂಥ ಪ್ರತಿ ಒಬ್ಬೊಬ್ಬರ ಮೇಲೂ ನಿನ್ನ ಹಸ್ತ ಇಡು ಏಸಪ್ಪ. ಅಪ್ಪ, ಅವರು ಕಷ್ಟಪಟ್ಟು ಸಾಕಾಗಿ ಹೋಗಿದ್ದಾರೋ, ಆ ದುಡಿಮೆಯಿಂದ ಅವರ ಚಿಂತೆಯಲ್ಲಿಯೂ ಸಮಾಧಾನ ಇಲ್ಲದೆ ಎಲ್ಲ ನೆಮ್ಮದಿ ಜೀವಿತ ಕಳ್ಕೊಂಡಿದ್ದಾರಪ್ಪ. ಇಂದಿನಿಂದ ಅವರನ್ನು ಮಾರ್ಪಡಿಸು. ಈ ವೇದವಾಕ್ಯದಂತೆ ಕೆಟ್ಟು ಹೋಗುವಂಥ ಆಹಾರದ ಹಿಂದೆಯೋ, ದುಡಿಮೆ ಹಿಂದೆಯೋ ಸ್ವಾಮಿ, ಹಣದ ಹಿಂದೆಯೋ ಅವರು ಓಡದೆ ಸ್ವಾಮಿ, ಅವರು ಎಷ್ಟು ಬೇಕೋ ತಕ್ಕಷ್ಟು ದೇವ ಅದನ್ನು ಹೊಂದಿಕೊಳ್ಳಲಿ. ತಕ್ಕಷ್ಟನ್ನು ದಯಪಾಲಿಸು. ಅವರಿಗೆ ಎಲ್ಲವೂ ಸಹಾಯ ನಿನ್ನಿಂದ ಬರಲಿ. ನಿನ್ನನ್ನು ಭಯಭಕ್ತಿಯಿಂದ ಅವರು ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸೋರಾಗಿರಲಿ. ನಿತ್ಯ ಜೀವಕ್ಕೆ ಸೇರೋ ಆತ್ಮಗಳಾಗಿ ಅವರನ್ನು ಮಾರ್ಪಡಿಸು.
ನಿತ್ಯ ಜೀವಕ್ಕೆ ಬೇಕಾಗುವ ಆಹಾರವನ್ನು ದುಡಿಯುವಂತೆ ಅವರನ್ನು ಮಾರ್ಪಡಿಸು. ಹೌದಪ್ಪ, ತಕ್ಕ ಸಮಯದಲ್ಲಿ ಪ್ರಾರ್ಥನೆ ಜೀವಿತ, ದಾನಿಯೇಲನಂತೆ ದಿನಕ್ಕೆ 3 ಪ್ರಾರ್ಥಿಸುವ ಜೀವಿತ ಕೊಡಪ್ಪ. ಆಶೀರ್ವದಿಸು. ಅವರು ಏನು ಬೇಡುತ್ತಿದ್ದಾರೋ ಅದು ಅನುಗ್ರಹಿಸಿ ಇನ್ನು ಮುಂದೆ ಅವರು ಹೆಚ್ಚಾಗಿ ಭಕ್ತಿವಂತರಾಗಿ ಮಾರ್ಪಡಿಸು ರಾಜ, ಯೇಸುವಿನ ನಾಮದಲ್ಲಿ. ಆಮೇನ್.